ಹೆಣ್ಣು ಅಂದರೆ ಕೇವಲ ಕಾಮ ತೀರಿಸಿಕೊಳ್ಳೋ ಮಷೀನ್ ಅಲ್ಲ. ಹೆಣ್ಣಂದ್ರೆ ಅದೊಂದು ಶಕ್ತಿ. ನಾವು ಹುಟ್ಟೋದು ಕೂಡ ಒಂದು ಹೆಣ್ಣಿನಿಂದಾನೆ ಮಾತ್ರ. ಯಾವ ಹೆಣ್ಣನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೋ ಅವರು ಹುಟ್ಟಿರೋದು ಕೂಡ ಒಂದು ಹೆಣ್ಣಿನಿಂದಾನೆ. ಆದರೂ ಕೂಡ ಇತ್ತೀಚೆಗೆ ಗಾಂಜಾ ಹೊಡ್ಕೊಂಡು, ಮದ್ಯ ಸೇವಿಸಿ, ಡ್ರಗ್ಸ್ ತಗೊಂಡು ತಮ್ಮ ಆಸೆಯನ್ನ ಹಿಡಿತದಲ್ಲಿಟ್ಕೊಳ್ಳೋ ಶಕ್ತಿ ಇಲ್ಲದೆ ಹೆಣ್ಣಿನ ಮೇಲೆ ಎರಗೋ ರಾಕ್ಷಸರು ಹೆಚ್ಚಾಗ್ತಾನೆ ಇದ್ದಾರೆ. ವಾರಣಾಸಿಯಲ್ಲಿ ಕೇವಲ 19 ವರ್ಷದ ಯುವತಿಯ ಮೇಲೆ ಬರೋಬ್ಬರಿ 23 ಜನ ರಾಕ್ಷಸರು 6 ದಿನಗಳ ಕಾಲ ರೇಪ್ ಮಾಡಿರುವಂತಹ ಘಟನೆ ಜರುಗಿದೆ. ಒಟ್ಟಾರೆಯಾಗಿ ಈಗಾಗಲೇ 19 ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಘಟನೆ ಯಾವ ರೀತಿ ಜರುಗಿದೆ ಅಂದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಈಗಾಗಲೇ ಕೆಲವೊಬ್ಬರ ಹೆಸರು ಕೂಡ ರಿವೀಲ್ ಆಗಿದೆ. ರಾಜ್ ವಿಶ್ವಕರ್ಮ, ಸಮೀರ್, ಆಯುಷ್, ಸೊಹೈಲ್, ಡ್ಯಾನಿಶ್, ಅನ್ಮೋಲ್, ಸಾಜಿದ್, ಜಹೀರ್, ಇಮ್ರಾನ್, ಜೈಬ್, ಅಮಾನ್ ಮತ್ತು ರಾಜ್ ಖಾನ್ ಎಂದು ಗುರುತಿಸಲಾಗಿದೆ. ಮಾರ್ಚ್ 29 ಮತ್ತು ಏಪ್ರಿಲ್ 4ರ ನಡುವೆ ಆರೋಪಿಗಳು ಆಕೆಯನ್ನ ಅನೇಕ ಹೋಟೆಲ್ಗಳು ಮತ್ತು ಹುಕ್ಕಾ ಬಾರ್ಗಳಿಗೆ ಕರೆದೊಯ್ದು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅಂತ ಮಹಿಳೆ ಪೊಲೀಸರಿಗೆ ತಿಳಿಸಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾರ್ಚ್ 29ರಂದು ತನ್ನ ಮಗಳು ತನ್ನ ಸ್ನೇಹಿತನ ಮನೆಗೆ ಹೋಗಿದ್ಲು ಎಂದು ಮಹಿಳೆಯ ತಾಯಿ ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ. ಮನೆಗೆ ಹಿಂದಿರುಗುವಂತ ಸಂದರ್ಭದಲ್ಲಿ ಅವಳು ರಾಜ್ ವಿಶ್ವಕರ್ಮ ಎಂಬ ಹುಡುಗನನ್ನ ಭೇಟಿಯಾಗ್ತಾಳೆ. ಅವನು ಅವಳನ್ನ ಲಂಕಾದಲ್ಲಿರುವ ತನ್ನ ಕೆಫೆಗೆ ಕರೆದೊಯ್ದು ಅಲ್ಲಿ ರಾಜ್ ಮತ್ತು ಅವನ ಇನ್ನೊಬ್ಬ ಸ್ನೇಹಿತ ಅವಳೊಂದಿಗೆ ಅಸಭ್ಯ ವರ್ತನೆಯನ್ನ ಮಾಡಿ ರೇಪ್ ಮಾಡಿಬಿಡ್ತಾರೆ. ಅದಾದ ನಂತರ ಮರುದಿನ ಅವರ ಮಗಳು ಸಮೀರ್ ಎಂಬ ಹುಡುಗನನ್ನ ಭೇಟಿಯಾಗ್ತಾಳೆ. ಅವನು ತನ್ನ ಸ್ನೇಹಿತರೊಬ್ಬರೊಂದಿಗೆ ಬೈಕ್ನಲ್ಲಿ ಹೋಗಿರ್ತಾನೆ. ಸಮೀರ್ ಆಕೆಯನ್ನ ಬೈಕ್ನಲ್ಲಿ ಹೆದ್ದಾರಿಗೆ ಕರೆದೊಯ್ದು ಬೈಕ್ ಮೇಲೆ ಕೂರಿಸಿಕೊಂಡು ರೇಪ್ ಮಾಡಿಬಿಡ್ತಾನೆ. ದುಷ್ಕೃತ್ಯವನ್ನ ಎಸಗಿದ ನಂತರ ಬಾಲಕಿಯನ್ನ ನಾಡೇಸರ್ನಲ್ಲಿ ಬಿಟ್ಟು ಹೋಗ್ಬಿಡ್ತಾನೆ ಅಂತ ಆರೋಪ ಕೂಡ ಇದೆ. ಮರುದಿನ ಮಾರ್ಚ್ 31ರಂದು ಆಯುಷ್ ಎಂಬ ಹುಡುಗ ತನ್ನ ಇತರ 5 ಸ್ನೇಹಿತರಾದ ಸೊಹೇಲ್, ಡ್ಯಾನಿಶ್, ಅನ್ಮೋಲ್, ಸಾಜಿದ್ ಮತ್ತು ಜಹೀರ್ ಜೊತೆಗೂಡಿ ಆಕೆಯನ್ನ ಸಿಗ್ರಾದಲ್ಲಿರುವ ಕಾಂಟಿನೆಂಟಲ್ ಕೆಫೆಗೆ ಕರೆದೊಯ್ದು ಆಕೆಗೆ ಮಾದಕ ದ್ರವ್ಯವನ್ನ ಕುಡಿಸಿ ಒಬ್ಬೊಬ್ಬರಾಗಿ ಅತ್ಯಾಚಾರವನ್ನ ಎಸಗಿದ್ದಾರೆ. ಏಪ್ರಿಲ್ 1ರಂದು ಸಾಜಿದ್ ಎಂಬ ಹುಡುಗ ತನ್ನ ಸ್ನೇಹಿತನೊಂದಿಗೆ ಆಕೆಯನ್ನ ಹೋಟೆಲ್ಗೆ ಎಳಕೊಂಡು ಹೋಗಿ ಅಲ್ಲಿ ಇತರ 3 ಜನರೊಟ್ಟಿಗೆ ರೇಪ್ ಮಾಡಿಬಿಡ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಹೊರಗೆ ಎಸ್ತಿದ್ದಾನೆ. ಆಕೆ ಆ ಸ್ಥಳದಿಂದ ಹೊರಡುವಂತ ಸಂದರ್ಭದಲ್ಲಿ ದಾರಿಯಲ್ಲಿ ಇಮ್ರಾನ್ ಅನ್ನೋ ಹುಡುಗ ಭೇಟಿಯಾಗಿದ್ದಾನೆ. ಇಮ್ರಾನ್ಗೆ ಈಕೆಯನ್ನ ಎಸೆಯೋ ಮಾಹಿತಿ ಮೊದಲೇ ಇತ್ತಂತೆ. ಅವನು ಆಕೆಗೆ ಮಾದಕ ದ್ರವ್ಯವನ್ನ ಕುಡಿಸಿ ನಂತರ ನಂದು ಒಂದಿರ್ಲಿ ಅಂತ ಹೋಟೆಲ್ನಲ್ಲಿ ಅತ್ಯಾಚಾರ ಮಾಡಿಬಿಟ್ಟಿದ್ದಾನೆ. ಅದಾದ ನಂತರ ಬಾಲಕಿ ಕಿರಿಚಿಕೊಂಡಾಗ ಆಕೆಯನ್ನ ಹೋಟೆಲ್ನ ಹೊರಗೆ ಬಿಟ್ಟು ಓಡಿ ಹೋಗಿದ್ದಾನೆ ಅಂತ ತಾಯಿ ಪೊಲೀಸರಿಗೆ ನೀಡಿದಂತ ದೂರಿನಲ್ಲಿ ಆರೋಪಿಸಿದ್ದಾರೆ. ಇದಾದ ನಂತರ ಏಪ್ರಿಲ್ 2ರಂದು ರಾಜ್ ಖಾನ್ ಆಕೆಯನ್ನ ಹುಕಲ್ಗಂಜ್ನಲ್ಲಿರುವ ತನ್ನ ಮನೆಯ ಛಾವಣಿಗೆ ಕರೆದೊಯ್ದು ಅಲ್ಲಿ ಮಾದಕ ದ್ರವ್ಯವನ್ನ ಕುಡಿಸಿ ಅತ್ಯಾಚಾರ ಎಸಗಿದ್ದಾನೆ. ಅವರು ಆಕೆಯನ್ನ ಕುಡಿದ ಮತ್ತಿನಲ್ಲಿ ಅಸ್ಸಿಘಾಟ್ಗೆ ಕರೆದೊಯ್ದು ಅಲ್ಲಿಯೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಇನ್ನು ಏಪ್ರಿಲ್ 3ರಂದು ಡ್ಯಾನಿಶ್ ಆಕೆಯನ್ನ ತನ್ನ ಸ್ನೇಹಿತನ ಕೋಣೆಗೆ ಕರೆದೊಯ್ದಿದ್ದಾನೆ. ಅಲ್ಲಿ ಸೊಹೈಲ್, ಶೋಯಿಬ್ ಮತ್ತು ಇತರ ಕೆಲವು ಆರೋಪಿಗಳು ಆಕೆಯ ಮಗಳ ಮೇಲೆ ಮಾದಕ ದ್ರವ್ಯವನ್ನ ಕುಡಿಸಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಆ ಹುಡುಗಿಯ ತಾಯಿ ಒಟ್ಟಾರೆಯಾಗಿ ಆರೋಪ ಮಾಡ್ತಿದ್ದಾರೆ. ನಂತರ ಅವಳು ಆಕೆಯನ್ನ ಚೌಕಾ ಘಾಟ್ ಬಳಿ ಬಿಟ್ಟು ಹೋದ್ರು. ಆಕೆಯ ಮಗಳು ಮರುದಿನ ಮನೆಗೆ ಬಂದು ತನಗಾದ ನೋವನ್ನ, ಕಷ್ಟವನ್ನ ಹೇಳಿಕೊಂಡ್ಲು ಅಂತ ಆಕೆಯ ತಾಯಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಪಾಪ, ಸ್ನೇಹಿತರು ಅಂತ ನಂಬಿ ಹೋಗಿದ್ದಕ್ಕೆ ಎಲ್ಲರೂ ಕೂಡ ಆಕೆಗೆ ಮಾಡಿದ್ದು ಮಾತ್ರ ನಂಬಿಕೆ ದ್ರೋಹ. ಈ ರೀತಿ ಹೆಣ್ಣನ್ನ ಕೇವಲ ದೈಹಿಕ ಸುಖಕ್ಕೆ ನೋಡಿದ್ರೆ ಸ್ನೇಹ ಅನ್ನೋ ಪದಕ್ಕೆ ಅರ್ಥ ಆದ್ರೂ ಏನು?